ಗಮನಿಸಿ. ಈಗ ನಾನು ಅಂದರೆ ಉದಾಹರಣೆಗೆ ನಾನು ತಗೋತಾ ಇದ್ದೀನಿ, ಮಧುಗಿರಿನಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷಗಿರಿ ಇರ್ಬೋದು, ಮುಂಚೂಣಿ ಘಟಕಗಳಿರ್ಬೋದು, ಇವು ಯಾವುದರಲ್ಲೂ ಕೂಡ ನನ್ನ ಜಾತಿಯವರು ಬರಬಾರ್ದು. ಅಂದರೆ ಇದನ್ನ ಯಾಕೆ ಪೀಠಿಕೆ ಹೇಳಿದೆ ಅಂದರೆ, 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಜಾತಿಯ ಅಭ್ಯರ್ಥಿ ಎಲೆಕ್ಷನ್ ನಿಲ್ತಾನೆ ಆ ಜಾತಿಯನ್ನು ಬಿಟ್ಟು ಅಲ್ಲಿನ ಬ್ಲಾಕ್ ಸಮಿತಿ ಅಧ್ಯಕ್ಷಗಳನ್ನು ಮಾಡಬೇಕು. ಮುಂಚೂಣಿ ಘಟಕದ ಅಧ್ಯಕ್ಷಗಳನ್ನು ಕೂಡ ಬೇರೆ ಜಾತಿಯವರಿಗೆ ಕೊಡಬೇಕು. ಆಗ ಬೇರೆ ಜಾತಿನ ಲೀಡರ್ಶಿಪ್ ಬೆಳೆಸ್ದಂಗೆ ಆಗ್ತದೆ. ಒನ್ ಸೆಕೆಂಡ್ ಈಸ್ ಆ ಸಮುದಾಯದ ಪ್ರೀತಿ ವಿಶ್ವಾಸ ನಮ್ಮ ಪಕ್ಷದ ಬಗ್ಗೆ ಬರ್ತದೆ. ಈ ಎರಡು ಅಂಶಗಳನ್ನು ಭಾಳ ತೀವ್ರವಾಗಿ ನಾನು ದೆಹಲಿಗೆ ಹೋದಾಗ ಅವರ ಮನವರಿಕೆಯನ್ನು ನಾನು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮಾಡಿದ್ದೇನೆ. ಅವರು ಕೂಡ ಅದನ್ನು ಒಪ್ಪಿದ್ದಾರೆ. ನೀನು ಹೇಳ್ತಕ್ಕಂಥದ್ದು ಸರಿ ಇದೆ, ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮಾಡಬೇಕು ಅಂತಕ್ಕಂಥದ್ದು ಇದೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಎರಡನೇದು, ಈಗ ಕೆಲವು ವಿಧಾನ ಪರಿಷತ್ತಿನ ಸ್ಥಾನಗಳನ್ನು ತುಂಬತಕ್ಕಂಥದ್ದಕ್ಕೆ ಈಗ ಅವಕಾಶ ಇದೆ. ನಾವು ಈಗಾಗಲೇ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅದು ಮುಖ್ಯಮಂತ್ರಿಗಳು ಕೇಂದ್ರದವ್ರ ಜೊತೆ ಅವರು ಸಮಾಲೋಚನೆ ಮಾಡಿ ಅವರು ಒಂದು ಪಟ್ಟಿಯನ್ನು ಗವರ್ನರ್ಗೆ ಕಳಿಸಿ ಅದನ್ನು ಮಾಡಿಸ್ತಾರೆ. ಆದರೆ ಒಂದು ನಾನು ಸಲಹೆ ಮಾಡಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು, ವಿಧಾನ ಪರಿಷತ್ತಲ್ಲಿ ಯಾವ ಸಮುದಾಯದವರು ಇಲ್ಲ ಸದಸ್ಯರುಗಳು, ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದಲ್ಲಾಗಲಿ, ಅಂತಹ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು. ಈಗ ನಾನಿದ್ದೀನಪ್ಪ, ಈಗ ನಮ್ಮ ಹುಡುಗವನೇ ನಾಯಕರನ್ನ ಯಾಕೆ ಮಾಡಬೇಕು ನನಗೆ? ಇಲ್ಲಿ ಯಾವುದೋ ಒಂದು ಸಮುದಾಯ ಇಲ್ಲ ಅಲ್ಲಿ, ಅದನ್ನು ದೇವರಾಜ ಅರಸ್ ಕಾಲದಲ್ಲಿ ಹುಡುಕಿ ಮಾಡೋರು, ಬಂಗಾರದ್ದವರು ಹುಡುಕಿ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಯಾರು ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧ್ಯ ಯಾವ ಸಮುದಾಯಕ್ಕಿಲ್ಲ ಆ ಸಮುದಾಯದವರಿಗೆ ನೀವು ನೇಮಕಾತಿ ಮಾಡಬೇಕು ಅಂತಕ್ಕಂಥದ್ದು. ಆಗಲಿ, ಯಾವ ಸಮುದಾಯ ಇಲ್ಲ ಅವ್ರಿಗೆ ಮಾಡಿ. ನಾವೇನು ಬ್ರಾಹ್ಮಣ ವಿರೋಧಿಗಳಲ್ರಿ. ನೀವೆಲ್ಲ ನೋಡಿ, ಹೇಳ್ತೀನಿ ನಿಮಗೆ, ನೀವು ನೋಡಿದಿರೋ ಗೊತ್ತಿಲ್ಲ, ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಚಿಕ್ಕಪೇಟೆಗೆ. ಇವತ್ತು ಕೂಡ ಬೆಳಗ್ಗೆ ಉರಿ ಇಟ್ಟು ತಿಂದು ರಾತ್ರಿ ಊಟ ಮಾಡಿ ಮಲಗೋ ಕುಟುಂಬಗಳನ್ನ ತೋರಿಸ್ತೀನಿ. ಈ ಶ್ರಾದ್ದ ಮಾಡ್ತಾರಲ್ಲ, ಅವ್ರನ್ನ ಹುಡುಕೊಂಡು ಹೋಗಿ ಅವ್ರ ಮೇಲೆ ಊಟ ಮಾಡಿ ಬರೋ ಬ್ರಾಹ್ಮಣಗಳನ್ನ ತೋರಿಸ್ತೀನಿ. ಅವ್ರ ಬಗ್ಗೆ ನಮಗೆ ಮರುಕ ಇದೆಯೇ ಇಲ್ಲ. ಅವರು ಕೂಡ ಮನುಷ್ಯ ಬದುಕಬೇಕು ಅನ್ನೋ ಆಶಯ ನಮ್ಗೆ ಇದೆಯೇ ಇಲ್ಲ. ಬ್ರಾಹ್ಮಣರು ಅನ್ನೋದು ಒಂದೇ ಕಾಟಕ್ಕೆ ಬ್ರಾಹ್ಮಣರು ಎಲ್ಲ ಗೋಪುರ ಕಟ್ಕೊಂಡು ಗೋಪುರದ ಮನೇಲಿ ಇರ್ತಾರೆ. ಆದ್ದರಿಂದ ನಾನು ಒಂದು ಮೂರನೇದಾಗಿ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಶೋಷಿತರು ಅಂತಿದ್ದಂಗೆ SC/ST ಅನ್ಕೊಂಡ್ಬಿಡ್ತೀನಿ. ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ. ಆ ಎಲ್ಲ ಜಾತಿಲಿರ್ತಕ್ಕಂಥ ಬಡತನದಲ್ಲಿ ಯಾರಿದ್ದಾರೆ ಅವರೆಲ್ಲ ಶೋಷಿತರೇ. ಗೊತ್ತಾಯ್ತಾ? ನೀವು ಭಾಳ ಜನ ನೀವು ಪತ್ರಿಕೆನಲ್ಲಿರ್ಬೋದು, ಹೊರಗಡೆ ನಾವು ಲೀಡ್ರುಗಳು ನಾವು ಅರ್ಥ ಹೇಳೋವಂಥ ಕಾಲದಲ್ಲಿ ನಾವು ಶೋಷಿತರು ಅಂತಿದ್ದಂಗೆ ನಾವು SC/ST ಬಗ್ಗೆನಪ್ಪ ಇವ್ರದು ಅಂತ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರೇ ಎಲ್ಲರೂ ಶೋಷಿತರು ಅಂತ ನನ್ನ ಒಂದು ಅರ್ಥ. ಅದನ್ನ ನೀವು ಕೂಡ ಅದ್ರ ಬಗ್ಗೆನೂ ಸರಿಯಾಗಿ ಪದಬಳಕೆಗಳನ್ನು ಮಾಡಿ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಮುಖ್ಯ. ಇನ್ನು ಕೆಲವು ಜನ ನಮ್ಮ ಮುಖಂಡಗಳು ಮಾತಾಡ್ತಾರೆ ಮೇಲ್ವರ್ಗ ಕೆಳವರ್ಗ, ಆ ಪದನೂ ಕೂಡ ನಾನು ಖಂಡನೆ ಮಾಡ್ತೀನಿ. ಯಾರೇ ಬಳಕೆ ಮಾಡಿ ಮುಂದುವರೆದವರು ಹಿಂದುವರೆದವರು ಅಂತ ಹೇಳಿ, ನಾವೇ ಯಾರೋ ಮೇಲ್ವರ್ಗ, ಏನೋ ಅವ್ರ ಮೇಲೆ ಆಕಾಶದಿಂದ ಇಳಿದಿರ್ತಾರ, ಇನ್ನೊಬ್ಬನ ಯಾರನ್ನೋ ಕೆಳವರ್ಗ ಅಂತೀವಿ, ಏನವನೇ ಕೆಳಗಡೆ ಪಾತಾಳದಿಂದ ಬಂದಿರ್ತಾನ. ಎಲ್ರಿಗೂ ಕೂಡ ದೇವರು ಭೂಮಿ ಮೇಲೆ ಜನ್ಮ ಕೊಡ್ತಿರೋದು, ಎಲ್ಲರೂ ಸಮಾನರೇ. ಆದರೆ ಕೆಲವು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಏನು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ, ಅವ್ರನ್ನ ಹಿಂದುಳಿದವರು ಅಂತ ಹೇಳ್ಕೊಡಿ. ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇರ್ತಾರೆ ಅವ್ರನ್ನ ಮುಂದುವರೆದವರು ಅಂತ ಹೇಳಿ. ನೀವು ಅದು ಬಿಟ್ಬಿಟ್ಟು ಮೇಲ್ವರ್ಗ ಕೆಳವರ್ಗ ಏನು ಪದ ಅದು? ಅದನ್ನು ಯಾರು ಕೂಡ ಬಳಕೆ ಮಾಡ್ತಕ್ಕಂಥದ್ದನ್ನು ನಾನು ಒಪ್ಪೋದಿಲ್ಲ. ನಾನು ನೋಡಿ, ಮೇ 23ನೇ ತಾರೀಕು ಡೆಲ್ಲಿಯವರು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. 23ರಲ್ಲಿ ಡೇಟು
ಇದು ದಿಸ್ ಇಸ್ 18th May 2023. 18th May 2023. ಅದು ಪ್ರೆಸ್ ಬ್ರೀಫಿಂಗಿಗೆ ಅವರು ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳೋವಂಥದ್ದು ಏನಿದೆ. ಅವ್ರು ಪ್ರೆಸ್ ರಿಲೀಸ್ ಮಾಡಿದಾರಲ್ಲ, ಲೋಕಸಭಾ ಎಲೆಕ್ಷನ್ ಆಗೋ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಅಲ್ಲ, ಅದು ಇದೆ, ಇನ್ನು ಎಲ್ಲ ಬೇರೆ ಬೇರೆ ಎಲ್ಲ ಬರೆದಿದ್ದಾರೆ. ಅದು ಒಂದು ನೀವು ಹೇಳಿದ್ದು ಒಂದು ಅಂಶ ಅದ್ರ ಇದೆ. ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳ್ಬಂದಿದ್ದೀನಿ. ಅಲ್ಲಿ ಹಿ ವಿಲ್ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಲೋಕಸಭಾ ಎಲೆಕ್ಷನ್ಸ್ ಆರ್ ಓವರ್ ಅಂತ ಇದೆ. ಈಗ ಓವರ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು. ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟು ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳಿ ಬಂದಿದ್ದೀನಿ. ನಾನು ನೋಡ್ರಿ, 1 man 1 post ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು? ಮಂತ್ರಿಗಿರಿ ಬೇಡಪ್ಪ, ನನಗೆ ಬೇಕಾದ್ರೆ ಬಿಟ್ಟೆ. ದಲಿತ ಸಿಎಂ ಅಂತಲ್ಲ, ಅವರು ಸಮಾಧಾನವಾಗಿ ಕೇಳಿದ್ರು. ಯಾವುದೇ ನಾನು ಹೇಳಿದ್ದನ್ನು ಅವರು ಸರಿ ಇಲ್ಲ ಅಂತ ಹೇಳಲಿಲ್ಲ. ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನು ಡ್ರಾ ಮಾಡಿದ್ದೀನಿ, ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಆಲ್ ಮೈ ಸಜೆಷನ್ಸ್ ಅಂತ ಅನ್ಕೊಂಡಿದ್ದೀನಿ. ತೀರ್ಮಾನ ಮಾಡೋದು, ಅದ್ರ ಮೇಲೆ ಆಕ್ಟ್ ಮಾಡೋದು ಅದೆಲ್ಲ ಅವ್ರಿಗೆ ಬಿಟ್ಟು. ಸರ್, ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ, ಡಿಕೆಗೆ ಕೊಟ್ಟಂತ ಸ್ಥಾನಮಾನ ನಮಗೂ ಕೊಡಿ ಅಂತ ಕೇಳ್ತಾ ಇರೋದು ಸರ್. ಅಂದ್ರೆ ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳ್ತಾ ಇರೋದು. ಅದು ಅವರ ಸ್ವಂತ ಅಭಿಪ್ರಾಯ, ಅದಕ್ಕೆ ನಂದೇನು ಕಾಮೆಂಟ್ ಇಲ್ಲ. ಯಾಕೆಂದರೆ ಪಕ್ಷದಲ್ಲಿ 1 man 1 post ಅಂತ ಇದ್ದಾಗ ವಿ ಹ್ಯಾವ್ ಟು ಅಡೇರ್ ಟು ಇಟ್. ನಾವೇ ಕಾನೂನು ಮಾಡಿಬಿಟ್ಟು ನಾವೇ ಕಾನೂನು ಪಾಲಿಸೋದಿಲ್ಲ ಅಂತೇಳಿ ಇನ್ನೊಬ್ರು ಪಾಲಿಸಿ ಅಂತ ಹೇಳೋದಕ್ಕೆ ನಮಗೆ ನೈತಿಕತೆ ಇರುತ್ತೆ. ಈ ಅವಧಿನಲ್ಲಿ ಯಾರಾದರೂ ದಲಿತರು ಆಗ್ತಾರಾ ಸರ್? ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ? 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಭಾಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ. ನೀವು ಅದನ್ನೇ ಹೇಳ್ತೀರಿ? ಹಾಂ, ನೀವು ಅದನ್ನೇ ಹೇಳ್ತೀರಿ? ಅವರು ಸೀನಿಯರ್ಸ್ ಅಲ್ವೇನ್ರಿ, ಅವ್ರು ಹೇಳಿದ್ಮೇಲೆ ನಾವು ನಂಬಬೇಕೋ ಬೇಡಪ್ಪ? ಪ್ರಜ್ವಲ್ ರೇವಣ್ಣ ಕೇಸ್ಗೆ ಯಾಕೆ ಹೋಗ್ತೀರಿ ಬಿಡ್ರಿ? ಅದು ಯಾವ ದೊಡ್ಡ ಮಹತ್ವದ್ದು ಅಂತ ಹೇಳ್ತೀರಿ ನೀವು? ಯಾವ್ದಾರ ಸಮಾಜಕ್ಕೆ ಒಳ್ಳೆಯದ ಸಂದೇಶ ಕಳಿಸೋವಂಥವು ಇದ್ರೆ ಪ್ರಸ್ತಾಪ ಮಾಡ್ರಪ್ಪ. ಅದರಿಂದ ಏನು ಒಳ್ಳೆ ಸಂದೇಶ ಹೋಗ್ತಿದೆ ಹೇಳಪ್ಪ? ನಮಗಿನ್ನ ಜಾಸ್ತಿ ನಿನಗೆ ಗೊತ್ತೈತೆ, ಸ್ವಲ್ಪ ಹೇಳು ಇವರನ್ನ. ನೋಡಿ, ಸಮಾವೇಶಗಳನ್ನು ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಒಂದೊಂದು ಹೆಸರಲ್ಲಿ ಒಂದೊಂದು ಸಮಾವೇಶಗಳನ್ನು ಮಾಡ್ತಾರೆ. ಚುನಾವಣೆಗಳು ಹತ್ರಕ್ಕೆ ಬರ್ತಾ ತರಲಿ, ತಪ್ಪುದೇನು? ಕಾಂಗ್ರೆಸ್ ಬಲ ಹೆಚ್ಚುತ್ತಲ್ಲ, ಅದು ನಮ್ದೇನೋ. ನೋಡಿ, ಕಾಂಗ್ರೆಸ್ಸಿಗೆ ಶಕ್ತಿವರ್ಧನೆ ಆಗ್ತಕ್ಕಂಥ ಕ್ರಮ ಯಾವುದೇ ಮಾಡಲಿ ಅದಕ್ಕೆ ನಮ್ದು ಬೆಂಬಲ ಇದ್ದೇ ಇರುತ್ತೆ. ನಮ್ದೇನು ಅದಕ್ಕೆ ಅಂಜಿಕೆ ಆಗಲಿ ಅಥವಾ ನಮ್ದು ಅದಕ್ಕೆ ವಿರೋಧ ಆಗಲಿ ಏನಿಲ್ಲ. ಅವರು ನೋಡಿ, ಈಸ್ ಎ ವೆರಿ ಗುಡ್ ಅಸ್ಟ್ರಾಲಜರ್. ಅದರಿಂದ ಅಸ್ಟ್ರಾಲಜರ್ನ ನಾವೆಲ್ಲ ಕೇಳ್ಕೊಂಡು ಕೆಲವೆಲ್ಲ ತೀರ್ಮಾನ ಮಾಡ್ತೀವಲ್ಲ, ಅದರಿಂದ ಐ ಕಾಂಪ್ಲಿಮೆಂಟ್ ಯು ಮಸ್ಟ್.